ಹಾಸನದಲ್ಲಿ ಜಿಲ್ಲಾಧಿಕಾರಿ ವರ್ಸಸ್ ಎಚ್ ಡಿ ರೇವಣ್ಣ ಜಟಾಪಟಿ ಶುರುವಾಗಿದೆ. ರೇವಣ್ಣ ಆರೋಪದ ಬೆನ್ನಲ್ಲೇ ಹಾಸನ ಜಿಲ್ಲಾಧಿಕಾರಿ ಪೋಸ್ಟ್ ಮಾಡಿದ್ದಾರೆ. ನಿಮ್ಮನ್ನ ಹಿಡಿತದಲ್ಲಿಟ್ಕೊಳ್ಳೋಕೆ ಆಗಲಿಲ್ಲವೆಂದರೆ ನಿಮ್ಮನ್ನ ದ್ವೇಷಿಸ್ತಾರೆ ಅಂತ ಡಿಸಿ ಪೋಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ಲತಾ ಕುಮಾರಿ ತಿರುಗೇಟನ್ನು ಕೊಟ್ಟಿದ್ದಾರೆ ರೇವಣ್ಣರಿಗೆ. ಲತಾ ಕುಮಾರಿ ವಿರುದ್ಧ ಹರಿಹಾಯ್ದರು ಮಾಜಿ ಸಚಿವ ರೇವಣ್ಣ. ಗ್ರಾಮ ಪಂಚಾಯಿತಿ ಚುನಾವಣೆ ಮೀಸಲಾತಿ ಸಂಬಂಧ ಕಿಡಿಕಾರಿದ್ರು. ಈ ಜಿಲ್ಲಾಧಿಕಾರಿಯವರನ್ನ ಎಲ್ಲಿಂದ ಹಿಡಿದುಕೊಂಡು ಬಂದ್ರು ಅಂತ ರೇವಣ್ಣ ಹೇಳಿದರು. ಈಗ ಅವರ ಹೇಳಿಕೆ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಈ ರೀತಿಯಾಗಿ ಪೋಸ್ಟನ್ನು ಮಾಡಿದ್ದಾರೆ. ಈಗ ಜಿಲ್ಲಾಧಿಕಾರಿ ವರ್ಸಸ್ ಮಾಜಿ ಸಚಿವರ ನಡುವಿನ ಈ ಮುನಿಸು ಹಾಗೆ ಮುಂದುವರೆದಿದೆ. ಬಟ್ ನಾವು ಕೆಲಸ ಮಾಡೋದು ಕಾನೂನು ವೈಯಕ್ತಿಕ ತೇಜೋವಧೆ ಮಾಡಿದಾಗ ಆಸ್ ಎ ನೀವು ವುಮನ್ ಆಗಿ ಜೊತೆಗೆ DC ಆಗಿ IAS ಮಾಡಿದ್ದಾರೆ. ಅದು ಬೇರೆಯವ್ರಿಗೂ ಕೂಡ ಪರಿಣಾಮ ಬೀರುತ್ತೆ. ಒಬ್ಬ DC ಕೇವಲವಾಗಿ ಮಾತಾಡ್ತಾರೆ ಅಂದ್ರೆ ಇನ್ನ ಇತರೆ ಅಧಿಕಾರಿಗಳು ಅದು ಬಹುಶಃ ಇದು ಸಮಾಜದ ಕನ್ನಡಿ ಇರಬಹುದು ಅನಿಸುತ್ತೆ. ಇವರು ನೇರವಾಗಿ ಅದು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡಿದ್ದಾರೆ ಅಷ್ಟೇ. ಸೊ ಹಾಗಾಗಿ ನಾನು ಕೋರ್ಕೊಳ್ಳೋದು ಇಷ್ಟೇ, ಒಂದು ಸಹಿಷ್ಣುತೆ ಒಂದು ನೋಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ತಪ್ಪು ಮಾಡಿದರೆ ಅದನ್ನು ಖಂಡಿಸುವ ಅಧಿಕಾರ ಎಲ್ಲರಿಗೂ ಉಂಟು. ಅವರು ಅದಕ್ಕೆ ಹೇಳಿ ಅಂತ ಮಾಡಬೇಕು. ಇಲ್ಲಿಂದ ಆಕ್ಷೇಪಣೆ ಕೊಟ್ಟೆ ಮಾಡಿದರು. ನಾನು ಅದನ್ನು ಬೇಡಪ್ಪ, ತಹಸೀಲ್ದಾರ್ ಕಳಿಸಿದ ಮೇಲೆ ಅವರು ತಹಸೀಲ್ದಾರ್ ನಮ್ಮನೇರಿಕೆ ನಾವು ಹೇಳೋದಕ್ಕೆ ಅವ್ರು ಏನಂದರು, ಸರ್ ಇದು ಯಾವುದೇ ರಾಜಕೀಯ ಪಕ್ಷದ ಜಿಲ್ಲಾಧಿಕಾರಿ ಹೇಳೋರೆ ನೀವು ಕಳಿಸ್ಕೊಡಿ ಅಂತ ಅವ್ರು ಹೇಳಿರೋದು DC. ಇದನ್ನು ಅವ್ರು ಮಾಡಿದ ಮೇಲೆ ಇವ್ರು ಹೆಂಗೆ ಒಂದೊಂದು ಇದ್ರಲ್ಲ 13ಕ್ಕೆ 11 ಚೇಂಜ್ ಮಾಡೋದು, 10ಕ್ಕೆ 9 ಚೇಂಜ್ ಮಾಡೋದು,